ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ವಿಚಾರ ಮನೆ ಕೋರಿ 350 ಜನರಿಂದ ಅರ್ಜಿ ಸಲ್ಲಿಕೆ 167 ಕುಟುಂಬಕ್ಕೆ ಪರ್ಯಾಯ ವಸತಿಗೆ ಸೂಚಿಸಿದ್ದ ಸಿಎಂ ಆದರೆ ಮನೆ ಕೋರಿ 350 ಜನರಿಂದ ಅರ್ಜಿ ಸಲ್ಲಿಕೆ ಜಿಬಿ ಅಧಿಕಾರಿಗಳಿಂದ ಅರ್ಜಿ ಪರಿಶೀಲನೆ ಕಾರ್ಯ ಕಟ್ಟುನಿಟ್ಟಾಗಿ ಪರಿಶೀಲಿಸಿದ್ರೆ 20 ಜನರಿಗೂ ಮನೆ ಸಿಗೋದು ಡೌಟ್ ಸಂತ್ರಸ್ತರಿಂದ ಆಧಾರ್ ಕಾರ್ಡ್ ಮತದಾರರ ಚೀಟಿ ಪಡಿತರ ಚೀಟಿ ವಿದ್ಯುತ್ ಬಿಲ್ ಸೇರಿ ಮೊದಲಾದ ದಾಖಲಾತಿ ಜೊತೆಗೆ ಅರ್ಜಿ ಸ್ವೀಕಾರ ನಿನ್ನೆ ಸಂಜೆ ವೇಳೆಗೆ 250 ರಿಂದ 350 ಅರ್ಜಿ ಸಲ್ಲಿಕೆ ಆಗಿದೆ ಅಂದ್ರೆ ತುಂಬಾ ಜನ ಪ್ರಶ್ನೆ ಮಾಡಿದ್ರಲ್ಲ ಬಿಜೆಪಿಗರು ಕೂಡ ಪ್ರಶ್ನೆ ಮಾಡಿದ್ರಲ್ಲ ಇವರಿಗೆಲ್ಲ ಯಾಕ್ರಿ ಮನೆ ಕೊಡಬೇಕು ಅಂತ ಸೊ ಅದಕ್ಕೆ ಕಾಂಗ್ರೆಸ್ನವರು ಅಥವಾ ಸರ್ಕಾರದವ್ರಿಗೆ ಏನ್ ಹೇಳಿದ್ದು ಅವರು ಇಲ್ಲಿ ಅವರೇನೆ ಸಂಬಂಧಪಟ್ಟಂತ ದಾಖಲೆಗಳು ಇದ್ದಾಗ ಅವ್ರಿಗೆ ಮನೆಯನ್ನ ಒದಗಿಸ್ತೀವಿ ನಾವು ಅಂತ ಅಂದ್ರೆ ಇಲ್ಲಿ ಅವರೇ ಅಂತ ಗೊತ್ತಾಗೋದಕ್ಕೆ ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಬರ್ತ್ ಸರ್ಟಿಫಿಕೇಟ್ ಬೇಕು ಕನ್ಫರ್ಮ್ ಆಗ್ಬೇಕಲ್ಲ ಅವ್ರಿಗೆ ಇಲ್ಲಿ ಅವರೇ ಅಥವಾ ವಲಸಿಗರು ಏನು ಎತ್ತ ಅಂತ ಇದೀಗ ಒಂದಷ್ಟು ಡಾಕ್ಯುಮೆಂಟ್ಸ್ ಹೇಳಿದ್ದಾರೆ ವಿದ್ಯುತ್ ಬಿಲ್ಲು ಸೇರಿ ಮೊದಲಾದಂಥ ದಾಖಲಾತಿಗಳನ್ನು ಹೇಳಿದ್ದಾರೆ ಅದೆಲ್ಲವನ್ನೇ ಸಬ್ಮಿಟ್ ಮಾಡ್ತು ಅಂತ ಹೇಳಿದ್ರೆ ಇವ್ರುಗಳಿಗೆ ಮನೆ ಸಿಗತ್ತೆ ಅದ್ರಲ್ಲಿ ಫೇಕ್ ಇದೆ ಅಥವಾ ಅದು ಸುಳ್ಳು ಇದೆಲ್ಲ ಆರೋಪ ಆಗೋಗಿದೆ ಆಲ್ರೆಡಿ ಬಿಜೆಪಿಗರು ನನ್ನ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಲ್ಲ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಬರ್ತ್ ಸರ್ಟಿಫಿಕೇಟ್ ಅನ್ನೋದು ಇಲ್ಲ ಡಾಕ್ಯುಮೆಂಟ್ಸ್ಗಳ ನೆಟ್ಟಿಗಿಲ್ಲ ಇಲ್ಲೇ ಯಾರನ್ನೋ ಇರೋರ್ನ ಕರ್ಕೊಂಡು ಬಂದಿದ್ದಾರೆ ಇದೆಲ್ಲ ಈಗ ನಾವು ಬರ್ತೀವಿ ಅಂತ ಗೊತ್ತಾದ್ಮೇಲೆ ಮಾಡಿದ್ದು ಅಂತ ಆ ಥರ ಎಲ್ಲ ಇದ್ರೆ ಮನೆ ಸಿಗಲ್ಲ ಅಂತ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ಸರಿಯಾಗಿ ಆಗಿತ್ತು ಅಂತಂದ್ರೆ ಮನೆ ಸಿಗುತ್ತೆ ಅನ್ನುವಂತ ವಿಚಾರ ನೋಡಿ ನಿನ್ನೆ ಸಂಜೆ ವೇಳೆಗೆ 250 ರಿಂದ 350 ಅರ್ಜಿ ಸಲ್ಲಿಕೆ ಆಗಿದೆಯಂತೆ ಪುಕ್ಷಟ್ಟೆ ಕೊಡ್ತೀವಿ ಅಂದ್ರೆ ನಂಗೂ ಕೊಡಿ ಅಂತಾರಂತೆ ಆ ತರದ ಕತೆ ಆಗ್ಬಿಟ್ಟಿದೆ ಇಲ್ಲಿ ಇದ್ದೋರು ಎಷ್ಟು ಮಂದಿ ಅರ್ಜಿ ಸಲ್ಲಿಕೆ ಆಗಿರೋದು ಎಷ್ಟು ಮಂದಿ ಕರೆಕ್ಟ್ ಆಗಿ ದಾಖಲೆಗಳು ಇರೋದು ಎಷ್ಟು ಮಂದಿ ಹತ್ರ ಅನ್ನೋದು ಪ್ರಶ್ನೆ ನೋಡಿ ಈ ವಿಚಾರ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಪಕ್ಕದ ದೇಶಕ್ಕೂ ಕೂಡ ಈ ವಿಚಾರ ಚರ್ಚೆ ಆಗೋ ಹಾಗೆ ಆಗಿದೆ ಸೊ ಬಿಜೆಪಿಗರು ಒಂದು ಗಂಭೀರವಾದಂತ ಆರೋಪ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಹೈ ಡ್ರಾಮಾ ಅಂತ ಕಾಂಗ್ರೆಸ್ನ ಕೆಲವು ನಾಯಕರೇ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂತ ಆರೋಪ ಕೂಡ ಮಾಡ್ತಾ ಇದ್ದಾರೆ ವಲಸಿಗರಿಗೆ ಇವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆಲ್ಲ ಚಿಪ್ ಕೊಡ್ತಾ ಇದ್ದಾರೆ ಅಂತ ನೆನ್ನೆ ಬಿಜೆಪಿಗರು ಹೇಳಿದ್ರು ಕೋಗಿಲು ಲೇಔಟ್ನಲ್ಲಿ ಯುಪಿ ಪಶ್ಚಿಮ ಬಂಗಾಳದ ವಾಹನ ಪತ್ತೆ ಆಗಿದೆ ಫಕೀರ್ ಲೇಔಟ್ನಲ್ಲಿ 100% ಅಲ್ಪಸಂಖ್ಯಾತರ ಮನೆ ಇದೆ ವಸೀಂ ಬಡಾವಣೆಯಲ್ಲಿ 5 ರಿಂದ 10% ಹಿಂದೂ ಪಡ ಕುಟುಂಬ ವಾಸ ಆಗಿದೆ ಫಕೀರ್ ಕಾಲೋನಿ ವಸೀಂ ಬಡಾವಣೆಯಲ್ಲಿ ಪರಿಶೀಲನೆ ಈ ವೇಳೆ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಬೈಕ್ ಸೇರಿ ಇತರ ವಾಹನ ಪತ್ತೆ ಆದರೆ ತಾವು ಸ್ಥಳೀಯ ನಿವಾಸಿಗಳು ಎನ್ನುತ್ತಿರುವ ಶೆಡ್ ನಿವಾಸಿಗಳು ಜೊತೆಗೆ ಸ್ಥಳೀಯ ಸರ್ಕಾರಿ ದಾಖಲೆ ನೀಡಿರುವಂತಹ ಕೆಲವರು ಇಲ್ಲೆಲ್ಲ ಬೇರೆ ಬೇರೆ ರಾಜ್ಯದ್ದು ವೆಹಿಕಲ್ಸ್ಗಳು ಕಾಣಿಸ್ತಾ ಇದೆಯಂತೆ ಹೆಂಗೆ ಏನು ಯಾರಿಗೆ ಸಂಬಂಧಪಟ್ಟಿದ್ದು ಇದೆಲ್ಲನೂ ಕೂಡ ಇಂಪಾರ್ಟೆಂಟ್ ಆಗತ್ತೆ ಆಮೇಲೆ ಇಲ್ಲಿ ಇನ್ನೊಂದು ಏನು ಅಂತ ಅಂದರೆ ನಾವು ಸ್ಥಳೀಯ ನಿವಾಸಿಗಳು ಅಂತಲೇ ಹೇಳ್ತಾ ಇದ್ದಾರೆ ನಾವು ತುಂಬ ವರ್ಷದಿಂದ 25 ವರ್ಷದಿಂದ ಇಲ್ಲಿದ್ದೀವಿ ಅಂತ ಹೇಳೋ ಒಬ್ಬ ಮಹಿಳೆ ನಿಂಗೆ ಎಷ್ಟು ವರ್ಷ ಅಂತಂದ್ರೆ 27 ವರ್ಷ ಅಂದ್ರೆ 2 ವರ್ಷ ಇದ್ದಾಗ ಅವ್ರು ಇಲ್ಲಿಗೆ ನಡ್ಕೊಂಡು ಬಂದ್ರ ಅಂತ ನಿನ್ನೆ ಆರ್ ಅಶೋಕ್ ಅವ್ರು ಕೇಳ್ತಾ ಇದ್ರು ಈಗ ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ ಸ್ಥಳೀಯ ಸರ್ಕಾರಿ ದಾಖಲೆಯನ್ನು ಕೆಲವ್ರು ನೀಡಿದಾರಂತೆ ಬಟ್ ಅದು ಫೇಕು ಅಂತ ಬಿಜೆಪಿಗರು ಹೇಳ್ತಾ ಇರೋದು ಇಲ್ಲ ಅದೆಲ್ಲ ಈಗ ಇವ್ರು ರೆಡಿ ಮಾಡ್ಕೊಂಡಿರೋದು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಇಲ್ಲಿ ತುಂಬಾ ಜನ ಇರೋದು ನೋಡ್ತಾ ಇದ್ರೆ ಅನುಮಾನ ಬರ್ತಾ ಇದೆ ಇದು ನಿನ್ನೆ ಮೊನ್ನೆ ಏನೋ ಕಾಂಗ್ರೆಸ್ನವ್ರು ಕಿತಾಪತಿ ಮಾಡಿದ್ದಾರೆ ಅಂತೆಲ್ಲ ಬಿಜೆಪಿಗರು ಆರೋಪಿಸ್ತಾ ಇದ್ದಾರೆ ಸ್ಥಳೀಯ ದಾಖಲೆಗಳು ಕೆಲವ್ರ ಹತ್ರ ಇದೆ ಕೆಲವ್ರ ಹತ್ರ ಇಲ್ಲ ಕೆಲವ್ರ ಹತ್ರ ಫೇಕ್ ಡಾಕ್ಯುಮೆಂಟ್ಗಳು ಕೂಡ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಟೋಟಲ್ ಆಗಿ ಈ ವಿಚಾರ ಸರ್ಕಾರಕ್ಕೆ ಒಂದು ರೀತಿಯಾಗಿ ಗೊಂದಲನೂ ಆಗ್ಬೋದು ಇಕ್ಕಟ್ಟಿಗೂ ಸಿಲುಕಿಸ್ಬೋದು ಯಾಕಂದ್ರೆ ನಾಳೆ ಇನ್ನೆಲ್ಲ ಒತ್ತುವರಿಯಾಗಿ ಅದನ್ನು ತೆರವು ಮಾಡಿದಾಗ ಅವರು ಹಿಂಗೆ ಕೇಳ್ತಾರೆ ನಮಗೂ ಮನೆ ಕೊಡಿ ನಮಗೂ ಮನೆ ಬೇಕು ನಾವು ನಿರಾಶ್ರಿತರೆ ನಮಗಿದ್ದಿದ್ದ ಮನೇನ ಕಿತ್ಕೊಂಡಿದ್ದೀರಲ್ಲ ಅಂತ ಕೇಳ್ತಾರೆ ಆಗೇನು ಮಾಡಬೇಕು ಕನ್ನಡೇತರ ಅಂತ ಪಟ್ಟಿ ಸಿದ್ಧಪಡಿಸಿದ ಅಧಿಕಾರಿಗಳು ಕಳೆದ 2 ದಿನಗಳ ಕಾಲ ಅರ್ಜಿ ದಾಖಲೆ ಒಳಗೊಂಡ ವರದಿ ಸಿದ್ಧ ದಾಖಲೆ ಸಂಗ್ರಹಿಸಿ ಸಂತ್ರಸ್ತರನ್ನ ಕನ್ನಡೇತರ ಅಂತ ಪಟ್ಟಿ ಮಾಡ್ತಾರೆ ಇವತ್ತು ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಾಗುತ್ತೆ ಈ ವೇಳೆ ದಾಖಲೆಗಳ ಕುರಿತು ಸ್ಪಷ್ಟವಾಗಿ ಉಲ್ಲೇಖಿಸಲಿದ್ದಾರೆ ಅಧಿಕಾರಿಗಳು ಬಳಿಕ ವಸತಿ ಹಂಚಿಕೆ ಬಗ್ಗೆ ಅಂತಿಮ ತೀರ್ಮಾನವನ್ನು ಪ್ರಕಟಿಸುವ ಸರ್ಕಾರ ನಾಳೆಯಿಂದಲೇ ಬಹುತೇಕ ಕೋಗಿಲು ಸಂತ್ರಸ್ತರಿಗೆ ಮನೆ ಹಸ್ತಾಂತರ ಆಗಲಿದೆ ಅಂತ ಹೇಳಲಾಗತ್ತೆ ನೋಡಿ ನಿನ್ನೆ ಕೂಡ ಇಲ್ಲಿ ಕೆಲವರಿಗೆ ಕನ್ನಡನೇ ಬರ್ತಾ ಇರಲಿಲ್ಲ 25 ವರ್ಷದಿಂದ ಇಲ್ಲೇ ಇದ್ರೂ ಕನ್ನಡ ಬರ್ತಾ ಇರಲಿಲ್ಲ ಉರ್ದುಲೇನೋ ಹಿಂದಿಲೇನೋ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ರು ಹೆಂಗೆ ನೀವು 25 ವರ್ಷದಿಂದ ಇಲ್ಲಿದ್ದೀರಾ ಅಂದರೆ ಕನ್ನಡ ಬರಬೇಕಲ್ಲ 4-5 ವರ್ಷದ ಹಿಂದೆನೇ ಆಂಧ್ರದಿಂದ ತಮಿಳುನಾಡಿಂದ ಬಂದವರೇ ಅಲ್ಪ ಸ್ವಲ್ಪ ಕನ್ನಡ ತುಂಬ ಜನ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ ನೀವು 25 ವರ್ಷದಿಂದ ಇದ್ದೀರಾ ಅಂದರೆ ಕನ್ನಡ ಯಾಕೆ ಬರಲ್ಲ ಪ್ರಶ್ನೆ ಸೊ ಹಾಗಾಗಿ ಡಾಕ್ಯುಮೆಂಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಇವರು ಕನ್ನಡಿಗರೋ ಅಥವಾ ಕನ್ನಡಿಗರೇತರೋ ಎಲ್ಲಿಂದ ಬಂದವರು ಎಲ್ಲಿದ್ದವರು ನಿಜವಾಗ್ಲೂ ನಿರಾಶ್ರಿತರ
ಅಥವಾ ಏನ್ ಕತೆ ಅನ್ನೋದು. ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ಗಳೆಲ್ಲ ಇದ್ದವರು, ಒರಿಜಿನಲ್ ದಾಖಲಾತಿಗಳು ಇದ್ದವರಿಗೆ ಈ ಕೋಗಿಲು ಸಂತ್ರಸ್ತರು ಅಂತ ಏನು ಕರೆಸ್ಕೊಳ್ತಿದಾರಲ್ಲ ಅವ್ರಗಳಿಗೆ ನಾಳೆಯಿಂದಾನೇ ಮನೆ ಹಸ್ತಾಂತರ ಆಗತ್ತೆ. ಬಟ್